ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ರಬ್ಬರ್ ಬ್ಯಾಂಡನ್ನು ಹಾಕ್ಕೊಡ್ತಾ ಇದ್ದೀನಿ. ಮೊದಲಿಗೆ ಉಲ್ಲನನ್ನು, ಬೇಕಾದ ಕಲರಿನ ಉಲ್ಲನನ್ನು ತಗೊಳ್ಳಿ. ಹಾಗೆ ಒಂದು ಸಾದಾ ರಬ್ಬರ್ ಬ್ಯಾಂಡನ್ನು ತಗೊಂಡು ಅದಕ್ಕೆ ಎಣಿತಾ ಹೋಗುವಂಥದ್ದು. ಈಗ ಒಂದು ಗಂಟನ್ನು ಹಾಕ್ಕೊಂಡು ಉಲ್ಲನಿಂದ ಈಗ ರಬ್ಬರ್ ಬ್ಯಾಂಡನ್ನು ತಗೊಂಡು ಆ ರಬ್ಬರ್ ಬ್ಯಾಂಡಿಗೆ ಎಣಿತಾ ಹೋಗುವಂಥದ್ದು. ನೋಡಿ, ಈಗ ಒಂದು ಗಂಟನ್ನು ಹಾಕ್ಕೊಳ್ಳಿ. ರಬ್ಬರ್ ಬ್ಯಾಂಡಿಗೆ ಸೇರಿಸಿ ಒಂದು ಗಂಟನ್ನು ಹಾಕ್ಕೊಂಡಾದಮೇಲೆ 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. 3 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡಾದಮೇಲೆ ಈಗ ಡಬಲ್ ಕ್ರೋಶಾವನ್ನು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಡಬಲ್ ಕ್ರೋಶಾವನ್ನು ಎಣಿತಾ ಹೋಗಿ 5 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ಬೇಕು. ಈಗ ಇಲ್ಲಿ 2 3 4 5 ಕೊನೆ ಡಬಲ್ ಕ್ರೋಶಾ. ಈಗ ಹಾಕಿ ಆದಮೇಲೆ ಸೂಜನ್ ಕಡ್ಡಿನ ತೆಗೆದು ಈಗ ಮೊದಲು ಹಾಕಿದ್ದೀವಲ್ಲ ಆ ರಿಂಗಲ್ಲಿ ಸೂಜನ್ ಕಡ್ಡಿಯನ್ನು ಹಾಕಿ ಈ ದಾರವನ್ನು ಅದರಲ್ಲಿ ತೆಗೆಯುವಂಥದ್ದು. ಹೀಗೆ ಮತ್ತೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಈಗ ಮತ್ತೆ 5 ಡಬಲ್ ಕ್ರೋಶಾವನ್ನು ಹಾಕ್ಕೊಳ್ತಾ ಹೋಗೋದು. ನೋಡಿ, ಹೀಗೆ ಮೊದಲಿಗೆ 5 ಡಬಲ್ ಕ್ರೋಶಾವನ್ನು ಹಾಕಿದ್ದೀವಲ್ವಾ, ಅದೇ ರೀತಿ 5 ಡಬಲ್ ಕ್ರೋಶಾವನ್ನು ಹಾಕ್ತಾ ಹೋಗಿ. 2 ಆಯ್ತು. ಈಗ ಈಸಿ ಇದೆ, ನೀವು ಮನೇಲಿ ಮಾಡ್ಕೊಳ್ಳಿ. 3 4 5. ಈಗ ಮತ್ತೆ ವಾಪಸ್ ಸೂಜನ್ ಕಡ್ಡಿನ ತೆಗೆದು ಮೊದಲನೇ ಸ್ಟಿಚ್ಚಲ್ಲಿ ಆ ದಾರವನ್ನು ಸೂಜನ್ ಕಡ್ಡಿ ಸಹಾಯದಿಂದ ಎಳೆಯುವಂಥದ್ದು. ಹೀಗೆ ಇದು ಪಾಪ್ಕಾರ್ನ್ ಶೇಪಲ್ಲಿ ಬಂದಿದೆಯಲ್ವಾ ನೋಡಲಿಕ್ಕೆ, ಇದಕ್ಕೆ ಪಾಪ್ಕಾರ್ನ್ ಸ್ಟಿಚ್ ಅಂತ ಹೇಳ್ತಾರೆ. ನೋಡಿ, 3 ಹೀಗೆ ರಬ್ಬರ್ ತುಂಬುವ ತನಕ ಫುಲ್ಲು ರಬ್ಬರ್ ಕಾಣಿಸ್ಬಾರ್ದು. ಆ ಥರ ಈ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಿ ಸುತ್ತಲೂ. ಮತ್ತೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಫುಲ್ಲು ತುಂಬಿಸ್ತಾ ಬನ್ನಿ. ಈಗ ನೋಡಿ, ನಾನು ಪೂರ ಹಾಕ್ಕೊಂಡಿದ್ದೀನಿ. 15 ಪಾಪ್ಕಾರ್ನ್ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಈ ಕೊನೆ ಸ್ಟಿಚ್ ಇದು. 5 ಡಬಲ್ ಕ್ರೋಶಾವನ್ನು ಹಾಕ್ಕೊಂಡು ಹಾಗೆ ಮೊದಲನೇ ಸ್ಟಿಚ್ಚಿಂದ ಇದನ್ನು ತೆಗೆಯುವಂಥದ್ದು. ಈಗ ಕೊನೆಗೆ ಈಗ 15 ಆಯ್ತಲ್ವಾ ಸ್ಟಿಚ್ಚು. ಈಗ ಮತ್ತೆ 2 ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಂಡ್ ಮಾಡುವಂಥದ್ದು. ಈಗ ನೋಡಿ, ಹೀಗೆ ಎಂಡ್ ಮಾಡ್ಕೊಂಡ ಉಳಿದ ದಾರವನ್ನು ಸ್ವಲ್ಪ ಬಿಟ್ಟು ಕಟ್ ಮಾಡಿ ಹೀಗೆ ಈಗಿಲ್ಲಿ ಸೂಜಿಯನ್ನು ಒಣಸ್ಕೊಂಡು ಈ ದಾರಕ್ಕೆ, ಮತ್ತದು ಬಿಟ್ಟು ಹೋಗ್ಬಾರ್ದಲ್ವಾ, ಗಟ್ಟಿಯಾಗಿ ಈ ದಾರದೊಳಗೆ ಹೀಗೆ ಸ್ವಲ್ಪ ದೂರದವರೆಗೆ ಪೋಣಿಸಿ ಆಮೇಲೆ ಗಂಟು ಹಾಕಿ ಅಲ್ಲಿ ಗಂಟು ಹಾಕಿ ಉಳಿದ ದಾರನ ಕಟ್ ಮಾಡಿ. ರೆಡಿ ಆಯಿತು ನಮ್ಮದು ರಬ್ಬರ್ ಬ್ಯಾಂಡು, ಪಾಪ್ಕಾರ್ನ್ ಸ್ಟಿಚ್ಚಿಂದು ರಬ್ಬರ್ ಬ್ಯಾಂಡು. ನಾನಿಲ್ಲಿ ಮತ್ತೊಂದು ಕಲರಿಂದ ಮಾಡಿಟ್ಕೊಂಡಿದ್ದೀನಿ ನೋಡಿ. ಹೀಗೆ ಕಲರಿಂದು ಮಾಡಿ ಮಕ್ಕಳಿಗೆ ಹಾಕಿದರೆ